ಹಾಯ್ ಗಾಯ್ಸ್, ಹೇಗಿದ್ದೀರಾ? ವೆಲ್ಕಮ್ ಟು ಮೈ ಚಾನಲ್. ನಾನು ನೋಡಿ ಇವತ್ತು ನಮ್ಮ ಹೊಲದಲ್ಲಿ ಏನು ಕೆಲಸ ಮಾಡಿದ್ದೀವಿ ಅಂತ ತೋರಿಸ್ತಾ ಇದ್ದೀನಿ ನೋಡಿ. ನನಗೆ ಸ್ವಲ್ಪ ಬ್ಯುಸಿಯಾಗಿದ್ದೆ, ಹಾಗಾಗಿ ವಿಡಿಯೋ ಅಪ್ಲೋಡ್ ಮಾಡೋಕ್ಕಾಗ್ತಾ ಇಲ್ಲ. ಇವತ್ತು ನೋಡಿ ಹೊಲದಲ್ಲಿ ಕೆಲಸ ಏನು ಮಾಡ್ತಾಯಿದ್ದೀವಿ ಅಂತ ತೋರಿಸ್ತಾ ಇದ್ದೀನಿ ನೋಡಿ. ಕಡಲೆಕಾಯಿ ಎಲ್ಲ ತೆಗೆದಿಟ್ಟಿದ್ದೀವಲ್ವ, ಮೊನ್ನೆ ನಾನು ವಿಡಿಯೋ ಹಾಕಿದ್ದೆ, ಅದರಲ್ಲೆಲ್ಲ ಕಡಲೆಕಾಯಿ ಎಲ್ಲ ತೆಗೆದು ಒಂದು ಕಡೆ ಗುಡ್ಡೆ ಹಾಕಿದ್ವಿ. ಅದನ್ನು ಇವತ್ತು ರಾಶಿ ಮಾಡ್ತಾಯಿದ್ದೀವಿ ನೋಡಿ. ರಾಶಿ ಎಷ್ಟಾಗಿದೆ ಅಂತ ರಾಶಿ ಮಾಡುವಾಗ ವಿಡಿಯೋ ಮಾಡೋಕ್ಕಾಗಿಲ್ಲ, ಯಾಕಂದರೆ ನಾನು ಚೀಲ ಎಲ್ಲ ತುಂಬ್ತಾ ಇದ್ದೆ, ಹಾಗಾಗಿ ರಾಶಿ ಮಾಡುವಾಗ ಮಾಡೋಕ್ಕಾಗಿಲ್ಲ. ಇವಾಗ ಹಾಕ್ತಾಯಿದ್ದೀನಿ. ರಾಶಿ ಎಲ್ಲ ಮುಗಿದ್ಬಿಟ್ಟಿದೆ ನೋಡಿ. ಆಳು ಮಕ್ಕಳೆಲ್ಲ ಅವ್ರದ್ದು ಕೂಲಿ ಎಲ್ಲ ತೊಗೊಂಡು ಹೋಗ್ತಾ ಇದ್ದಾರೆ, ಅವರೆಲ್ಲ ಕೂಲಿ ಕೊಡ್ತಾ ಇದ್ದಾರೆ. ಅದರಿಂದ ನಾನು ಫ್ರೀ ಆಗಿದ್ದೆ, ಹಾಗಾಗಿ ವಿಡಿಯೋ ಮಾಡಿದ್ದೀನಿ ನೋಡಿ. ಎಷ್ಟು ಚೀಲ ಆಗಿದೆ ಅಂದರೆ 30 ಪ್ಯಾಕೆಟ್ ಆಗಿದೆ. ಮತ್ತು ಇವರ ಆಳ್ಮಕ್ಕಳೆಲ್ಲ ಇದ್ದಾರೆ ನೋಡಿ. ಇಲ್ಲಿ ಎಲ್ಲ ಹೆಣ್ಮಕ್ಳೆಲ್ಲ ಕೆಲಸ ಮಾಡಿರ್ತಾರಲ್ಲ, ಅವರೆಲ್ಲ ತೊಗೊಂಡು ಹೋಗ್ತಾ ಇದ್ದಾರೆ. ಅವರೆಲ್ಲ ಕಡಲೆ ತೆಗೆದಿದ್ದೆಲ್ಲ ಅವ್ರ ಕೂಲಿ ಎಲ್ಲ ಕೊಡಬೇಕಲ್ವ. ಅವ್ರು ಎಷ್ಟು ತೆಗೆದಿದ್ದಾರೆ, ಎಷ್ಟು ಪಾಕೆಟ್ ಆಗಿದೆ ಅಷ್ಟು ನೋಡಿಕೊಂಡು ಅವರಿಗೆ ಕೊಡಬೇಕಾಗುತ್ತೆ. ಹಾಗಾಗಿ ಅವರಿಗೆಲ್ಲ ಅಂದರೆ ಅದು ಮನೆಯಲ್ಲಿ ಸೇರಂತ ಇರುತ್ತಲ್ವ, ಸೇರು ತೊಗೊಂಡು ಬಂದು ಅದರಿಂದ ಅವರಿಗೆ ಅದು ಎಲ್ಲ ತುಂಬಿ ಹಾಕ್ಕೊಡ್ಬೇಕು. ಅದು ಮಾಡ್ತಾಯಿದ್ದಾರೆ ನೋಡಿ ಈ ಕಡೆ. ಮತ್ತು ನೋಡಿ ಮಷಿನ್ ಇದೆ ನೋಡಿ, ದೊಡ್ಡದಿದೆ, ತುಂಬ ದೊಡ್ಡದಿದೆ ಮಷೀನು, ಚೆನ್ನಾಗಿದೆ. ನಮ್ಮದೆಲ್ಲ ಹೊಲದಲ್ಲಿ ಕೆಲಸದಲ್ಲಿ ಎಲ್ಲ ರಾಶಿ ಇವರೇ ಮಾಡ್ತಾರೆ, ಹಾಗಾಗಿ ಬಂದಿದ್ದಾರೆ ನೋಡಿ. ಟ್ರ್ಯಾಕ್ಟರ್ ಇದೆ ಮತ್ತು ಮಷಿನ್ ಇದೆ, ತುಂಬ ದೊಡ್ಡದಿದೆ ನೋಡಿ, ಚೆನ್ನಾಗಿದೆ ಮಷೀನು. ಮತ್ತು ಇವಾಗ 30 ಪ್ಯಾಕೆಟ್ ಮಾಡಿದ್ದಾರೆ. ಈಗ ಅವರಿಗೆಲ್ಲ ಮಕ್ಕಳಿಗೆಲ್ಲ ಮಾಡಿಕೊಡ್ಬೇಕಲ್ವ, ಹಾಗಾಗಿ ಮಾಡಿಕೊಡ್ತಾಯಿದ್ದಾರೆ. ಬಟ್ ರಾಶಿ ಮಾಡುವಾಗ ನನಗೆ ವಿಡಿಯೋ ಮಾಡೋಕ್ಕಾಗಿಲ್ಲ, ಹಾಗಾಗಿ ದಯವಿಟ್ಟು ಕ್ಷಮಿಸಿ. ಯಾಕಂದರೆ ನಾನು ರಾಶಿ ಹೇಗೆ ಮಾಡ್ತಾರೆ ಅನ್ನೋ ತೋರಿಸೋಕ್ಕೆ ಆಗಿಲ್ಲ, ನಾನು ಬ್ಯುಸಿ ಇದೆ ಅಲ್ವ, ಹಾಗಾಗಿ ತೋರಿಸಿಲ್ಲ. ಮತ್ತು ಈಗ ರಾಶಿ ಆದಮೇಲೆ ಅದಕ್ಕೆ ಅಪ್ಲೋಡ್ ಮಾಡೋಣ ಅಂತ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ ನೋಡಿ. ಇಲ್ಲೆಲ್ಲ ಮಕ್ಕಳಿಗೆಲ್ಲ ಹಾಕ್ಕೊಡ್ತಾ ಇದ್ದಾರೆ ನೋಡಿ. ಇಲ್ಲೆಲ್ಲ ಅದು ಸೇರಿರುತ್ತೆ, ಸೇರಿಂದ ಎಲ್ಲ ಅಂದರೆ ಒಂದು ಪಾಕೆಟ್ಗೆ ಇಂತಿಷ್ಟು ಅಂತ ಮಾತಾಡಿದ್ದಿರುತ್ತೆ, ಅದು ಅಷ್ಟು ಅವ್ರಿಗೆ ಕೊಡಲೇಬೇಕು, ಕೊಡ್ತಾ ಇದ್ದಾರೆ ನೋಡಿ. ಚೆನ್ನಾಗಾಗಿದೆ ಕಡಲೆ 30 ಪ್ಯಾಕೆಟ್ ಅಂದರೆ ಚೆನ್ನಾಗಾಗಿದೆ, ಖುಷಿ ಆಯಿತು ನೋಡಿ. ನಮ್ಮದೆಲ್ಲ ರೈತರದ್ದು ಯಾವ ಥರ ಇರುತ್ತೆ ಅಂತ ನೋಡಿ, ಈ ಥರ ಇದೆ. ಹೊಲದಲ್ಲಿ ಎಲ್ಲ ರಾಶಿ ಮಾಡಿ ಅವರು ತೊಗೊಂಡು ಹೋಗ್ತಾ ಇದ್ದಾರೆ, ಅವರಿಗೆಲ್ಲ ಕೊಡ್ತಾ ಇದ್ದೀವಿ. ಮತ್ತು ಆ ಮಕ್ಕಳಿಗೆಲ್ಲ ಹಾಕಿ ಕೊಡ್ತಾ ಇದ್ದಾರೆ. ಎಲ್ಲರೂ ಯಾರ್ಯಾರು ಬ್ಯಾಗಲ್ಲಿ ಹಾಕೋತಾ ಇದ್ದಾರೆ. ನಾನು ರಾಶಿ ಮಾಡಿ ಬ್ಯಾಗ್ ತುಂಬೋದು ಎಲ್ಲ ಆದಮೇಲೆ ನಾನು ನಿಮ್ಗೆ ತೋರಿಸೋಣ ಅಂತ ಹಾಕಿದ್ದೀನಿ. ಅದು ಗುಡ್ಡೆ ತೋರಿಸಿದ್ದೀನಲ್ವ ಮೊನ್ನೆ, ಇಷ್ಟೆಲ್ಲ ಕಡಲೆ ತೆಗೆದು ಗುಡ್ಡೆ ಹಾಕಿದ್ರಲ್ವ, ಗುಡ್ಡೆ ಎಲ್ಲ ಮಾಡಿದರೆ 30 ಪ್ಯಾಕೆಟ್ ಆಗಿದೆ. ಚೆನ್ನಾಗಾಗಿದೆ ಕಡಲೆ. ಮತ್ತು ಕೆಲಸ ಎಲ್ಲ ಮುಗೀತು, ನಾನು ವಿಡಿಯೋ ಮಾಡಿ ಹಾಕೋಣ, ಎಲ್ಲರಿಗೂ ತೋರಿಸೋಣ ಅಂತ ಹಾಕಿದೆ ನೋಡಿ. ನಿಮಗೆ ಹೇಗೆ ಇಷ್ಟ ಆಗುತ್ತಾರೆ? ಇಷ್ಟ ಆದರೆ ಲೈಕ್ ಕೊಡಿ, ಕಮೆಂಟ್ ಕೊಡಿ, ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೊಸ ಚಾನಲ್ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಥರ ನೋಡಿ, ಅವ್ರಿಗೆ ಬೇರೆ ಪಾಲು ಕೊಡಬೇಕು, ಮತ್ತು ರಾಶಿ ಮಾಡೋರಿಗೆ ಬೇರೆ ಪಾಲು ಕೊಡಬೇಕು. ಎಲ್ಲರಿಗೂ ಮಷಿನ್ದವನಿಗೂ ಕೊಡಬೇಕಲ್ವ, ಅವರು ತೊಗೊಂಡು ಹೋಗ್ತಾ ಇದ್ದಾರೆ. ಮತ್ತು ಹೆಣ್ಮಕ್ಳೆಲ್ಲ ಆಳ್ಮಕ್ಕಳು ತೊಗೊಂಡು ಹೋಗ್ತಾ ಇದ್ದಾರೆ ನೋಡಿ. ಕಡಲೆ ಚೆನ್ನಾಗಾಗಿದೆ, ದಪ್ಪ ದಪ್ಪ ಆಗಿದೆ, ಚೆನ್ನಾಗಾಗಿದೆ ನೋಡಿ. ಬಿಸಿಲಲ್ಲಿ ಒಂಥರ ಕಾಣಿಸ್ತಾ ಇದೆ, ಆದರೂ ಚೆನ್ನಾಗಾಗಿದೆ ಕಡಲೆ, ಸೂಪರಾಗಿದೆ. ಇನ್ನೂ ಹೊಲದಲ್ಲೇ ಇಟ್ಟಿದ್ದೀವಿ, ತಂದಿಲ್ಲ, ತರಬೇಕು ಇವಾಗ. ಮತ್ತು ಚೆನ್ನಾಗಾಗಿದೆ ನೋಡಿ. ನನಗಂತೂ ತುಂಬ ಖುಷಿ ಆಯಿತು ರಾಶಿ ಮಾಡಿ. ಇನ್ನೂ ಆ ಕಡೆ ಮುಂದೆ ಹಸಿ ಕಡಲೆ ಇದೆ. ಹಸಿ ಕಡಲೆನೂ ತೋರಿಸಿದ್ದೀನಲ್ವ ನಿಮಗೆ ಅವತ್ತು. ಆ ಹಸಿ ಕಡಲೆನೂ ಇನ್ನೂ ಸ್ವಲ್ಪ 8 ದಿವಸದಲ್ಲಿ ಒಣಗುತ್ತೆ. ಅದು ಒಣಗಿದ ಮೇಲೆ ರಾಶಿ ಮಾಡ್ತೀವಿ. ಮತ್ತು ವಿಡಿಯೋ ಹೇಗಿದೆ ಅಂತ ನೋಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು.